ನಮಸ್ಕಾರ. ನಾನು ಶಿವಮೊಗ್ಗ BEO. ಮೊನ್ನೆ ದಿವಸ ನಮ್ಮ ಶಿವಮೊಗ್ಗ ನಗರದಲ್ಲಿ ರಾಗಿಗುಡ್ಡ ಭಾಗದಲ್ಲಿ ಅಶೋಕ ಪ್ರೌಢಶಾಲೆ ಅಂತ ಶಾಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಂತ ಇದೆ. ಆ ಜಾಗದಲ್ಲಿ ಮುಂದೆ ಇರ್ತಕ್ಕಂಥ ಜಾಗ 30 ಜಾಗವನ್ನು, ಆಟದ ಮೈದಾನದಲ್ಲಿರ್ತಕ್ಕಂಥ ಜಾಗವನ್ನು ಮಾರಾಟ ಮಾಡಿದ್ದೀವಿ ಅಂಥೇಳಿ ನ್ಯೂಸ್ ಚಾನಲ್ಗಳಲ್ಲಿ ಬಂದಿತ್ತು. ಸಿಟಿ ನ್ಯೂಸ್ ಚಾನಲು ಮತ್ತು ನ್ಯೂಸ್ ವಾರಿಯರ್ಸ್ ಇದರಿಂದನೂ ಸಹ ಸಿಟಿ ನ್ಯೂಸ್ ಫಸ್ಟು ಮತ್ತು ನ್ಯೂಸ್ ವಾರಿಯರ್ಸ್ ಇವರಿಂದ ನಮ್ಗೆ ಮಾಹಿತಿ ಬಂದಿತ್ತು. ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಸಹ ನಮಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಶಾಲಾ ಜಾಗ ಮಾರಾಟ ಮಾಡಿದ್ದಾರೆ ಅಂಥೇಳಿ. ಇಮಿಡಿಯೇಟಾಗಿ ನಾವು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಫೌಂಡೇಶನ್ ತೆಗೆದಿದ್ರು. ಆ ಫೌಂಡೇಶನನ್ನು ಮುಚ್ಚಿಸಿ ಮತ್ತು ಅದನ್ನು ಯಥಾವತ್ತಾಗಿ ಶಾಲಾ ಆಟದ ಮೈದಾನ ಹೇಗಿರಬೇಕು ಹಾಗೆ ಮಾಡಿದ್ದೇವೆ. ಇದನ್ನು ಯಾರು ಮಾಡಿದ್ದಾರೆ ಅಂತೇಳಿ ಅಲ್ಲಿ ವಿಚಾರಣೆ ಮಾಡಿದಾಗ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾಯಿದ್ದೇವೆ. ಅವರು ಕೇಳಿದಾಗ ಶಾಲಾ ಅಭಿವೃದ್ಧಿಗಾಗಿ ನಾವು ಇದನ್ನು ಮಾಡ್ತಾಯಿದ್ದೇವೆ, ಮಾರಾಟ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಅಂಥೇಳಿ ನಮ್ಗೆ ಅಲ್ಲಿ ಸ್ಥಳೀಯವಾಗಿ ಮಾಹಿತಿ ಬಂತು. ಅದನ್ನು ನಾವು ತನಿಖೆ ಮಾಡ್ತಾಯಿದ್ದೇವೆ. ಶಾಲಾ ಜಾಗವನ್ನು ಯಾವ ಕಾರಣಕ್ಕೂ ಮಾರಾಟ ಮಾಡಬಾರ್ದು. ಶಾಲಾ ಜಾಗ ಎಷ್ಟಿದ್ರೂ ಮಕ್ಕಳಿಗೆ ಕಡಿಮೆ ಆಗುತ್ತೆ. ಸೊ ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಜಾಗನ ಮಕ್ಕಳಿಗೆ ಉಪಯೋಗಿಸಿ ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ಈ ಸುದ್ದಿಯನ್ನು ನಮಗೆ ಇಮಿಡಿಯೇಟಾಗಿ ಹೇಳಿದಂಥ ಸಿಟಿ ನ್ಯೂಸ್ ಚಾನಲ್ಲು ಮತ್ತು ನ್ಯೂಸ್ ವಾರಿಯರ್ ಪತ್ರಿಕೆಯವರು ಮತ್ತು ಸ್ಥಳೀಯರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಶಾಲಾ ಜಾಗವನ್ನು ಮಕ್ಕಳಿಗೆ ಉಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶಿವಮೊಗ್ಗ ನಗರದ ರಾಗಿಗುಡ್ಡದಲ್ಲಿ ಅಲಂಕಾರ ತೋಟದ ಒಳಗಡೆ ಇರುವಂತಹ ಅಶೋಕ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳು ಆಟ ಆಡುವಂತಹ ಮೈದಾನವನ್ನು ಇತ್ತೀಚೆಗೆ ಮಾರಾಟ ಮಾಡಿದ್ದರು. ಅದು ನನ್ನ ಗಮನಕ್ಕೆ ಬಂದಾಗ ನಾನು ಹೋಗಿ ಪ್ರತಿಭಟಿಸಿ ಅವರಿಗೆಲ್ಲ ಬುದ್ಧಿ ಹೇಳಿದ್ರು ಸಹ ಅವರ ಮಾತನ್ನು ಕೇಳದ ಸಂದರ್ಭದಲ್ಲಿ ನಾನು ಸಿಟಿ ಫಸ್ಟ್ ನ್ಯೂಸ್ ಕರ್ನಾಟಕ ಇವರಿಗೆ ಮಾಹಿತಿ ಕೊಟ್ಟಾಗ ಅವರು ಬಂದು ಒಂದು ನ್ಯೂಸ್ ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರ ತಿಳಿಸಿದಾಗ ಸಂಬಂಧಪಟ್ಟ BO ಆಫೀಸರ್ ನಮ್ಮ ರಮೇಶ್ ನಾಯ್ಕ್ ಅವರು ದಿಟ್ಟ ಆಫೀಸರ್ ಆದಂಥ ರಮೇಶ್ ನಾಯ್ಕ್ ಅವರು ಬಂದು ಆ ಒಂದು ಶಾಲೆಯ ಶಿಕ್ಷಕರಿಗೆ ಬುದ್ಧಿ ಹೇಳಿ ಅವ್ರ ಮೇಲೆ ಕ್ರಮ ಕೈಗೊಂಡು ತೆಗೆದಂತಹ ಫೌಂಡೇಶನನ್ನು ಮುಚ್ಚಿಸಿ ಈ ಒಂದು ಹೋರಾಟಕ್ಕೆ ಜಯ ತಂದುಕೊಟ್ಟಿದ್ದಾರೆ. ರಮೇಶ್ ನಾಯ್ಕ್ ಅವ್ರಿಗೂ ಹಾಗೂ ಈ ಒಂದು ನ್ಯೂಸ್ನ ಮಾಡಿದಂಥ ಸಿಟಿ ಫಸ್ಟ್ ಕರ್ನಾಟಕ ನ್ಯೂಸ್ನವ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ನನಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲ ಕೊಟ್ಟಂಥ, ನನ್ನ ಹೋರಾಟಕ್ಕೆ ನೇರವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತಹ ಸಮಸ್ತ ಶಾಂತಿನಗರದ ಜನತೆಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಇದು ಪ್ರಾಮಾಣಿಕತೆಯ ಗೆಲುವು, ಯಾವುದೋ ಬೇರೆ ರೀತಿ ಅಲ್ಲ, ನನ್ನ ಪ್ರಾಮಾಣಿಕತೆಗೆ ಸಿಕ್ಕಂಥ ಗೆಲುವು ಇದು. ಯಾಕೆಂದರೆ ಕೆಲವರು ಅಂದಿದ್ದರು ಮಹಾದೇವನ ಇದು ಮಾತು ಕೇಳಬೇಡಿ, ಅದು ತಪ್ಪುದಾರಿಲಿ ಹಿಡಿತಿದ್ದಾನೆ ಅಂತೇಳಿ. ಮಹಾದೇವ ಯಾವತ್ತೂ ತಪ್ಪುದಾರಿ ಹಿಡಿಯೋದಿಲ್ಲ, ಒಳ್ಳೆ ದಾರಿಲೇ ನಡೆಯೋದು. ಆ ಒಂದು ಹೋರಾಟದಲ್ಲಿ ನನಗೆ ಬೆಂಬಲ ಕೊಟ್ಟಂಥ ಪ್ರಾಮಾಣಿಕತೆಯ ಸಮಸ್ತ ಶಾಂತಿನಗರದ ಜನತೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಮೂಲಕ ನಮ್ಮ ರಮೇಶ್ ನಾಯ್ಕ್ ಅವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಈ ಅಲಂಕಾರ ತೋಟದಲ್ಲಿ ಅಶೋಕ ಹೈಸ್ಕೂಲ್ ಇರೋದು ಮಕ್ಕಳು ಆಟ ಆಡೋ ಜಾಗ. ಈ ಅಶೋಕ ಹೈಸ್ಕೂಲ್ ಮಾಸ್ಟ್ರುಗಳು ಮಾರಾಟ ಮಾಡಿಬಿಟ್ಟಿದ್ದರು. ಅದ್ರ ಕಡೆಯಿಂದ ನಮಗೆ ಭಾಳ ತೊಂದರೆ ಆಗೋದು ಮಕ್ಕಳಿಗೆ ಆಟ ಆಡೋಕ್ಕೆ. ಹಾಗಾಗಿ ನಮ್ಮ ಇಲ್ಲಿ ಮಾದೇವ ಅವರು ಬಂದು ಭಾಳ ಹೋರಾಟ ಮಾಡಿ ಆ ಜಾಗ ಉಳಿಸ್ಕೊಟ್ರು. ಆಮೇಲೆ ಈ ಮೀಡಿಯಾದವರು ಮತ್ತು ನಮ್ಮ ಮಾದೇವ ಅವರು ಭಾಳ ಇದರಿಂದ ಮಾಡಿ ಈ ಜಾಗವನ್ನು ಉಳಿಸ್ಕೊಟ್ಟಿದ್ದಾರೆ. ಅಮ್ಜದ್ ಖಾನ್.